ಇಡೀ ಉಜಿರೆನೆ ಈಗ ಬ್ರಹ್ಮಕಲಶೋತ್ಸವದ ರೀತಿಯಲ್ಲಿ ಸಜ್ಜಾಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ಪ್ರತಿದಿನ ಕೆಲಸ ಕಾರ್ಯಗಳು, ಅದರಲ್ಲೂ ಪ್ರಮುಖವಾಗಿ ನಿಮ್ಗೆ ಆಸ್ಪತ್ರೆ ಮತ್ತು ಜನಾರ್ದನ ಸ್ವಾಮಿ ಹತ್ರದಲ್ಲೇ ಇದ್ದಾರೆ. ಯಾವ ರೀತಿಯ ಕನೆಕ್ಷನ್ ಸರ್ ಆಸ್ಪತ್ರೆಗೆ ಮತ್ತು ಜನಾರ್ದನ ಸ್ವಾಮಿ? ಈಗ ನಾವು ಅವು ಯಾವುದೇ ದಿವಸ ಸ್ಟಾರ್ಟ್ ಮಾಡಿದ ಓಂ ಶ್ರೀ ಮಂಜುನಾಥ ಏನೋ ಓಂ ಶ್ರೀ ಜನಾರ್ದನ ಏನಮ್ಮ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಅವರು ಎಷ್ಟೋ ಹರಿಹರ ಅಂತೀವಿ, ಅಲ್ಲಿ ಶಿವ, ಇಲ್ಲಿ ವಿಷ್ಣು ಇಬ್ಬರು ನಮ್ಮ ಸೃಷ್ಟಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೀವಿ, ಅದರಲ್ಲಿ ಇಬ್ಬರು ಇದ್ದಾರೆ. ಸೊ ಅದು ನಮ್ಮ ಪುಣ್ಯ. ಅಂಡ್ ನಮ್ಗೆ ಎಲ್ಲಕ್ಕಿಂತ ನಾನು ಸ್ಟಾಫ್ ಮೀಟಿಂಗ್ ನಲ್ಲಿ ಡೈಲಿ ಆಗ್ದ ಸಂತೋಷವಾದ ವಿಷಯ ಏನಂದ್ರೆ, ನಮ್ಮ ಒಂದು ಅದೃಷ್ಟ ಈ ಕಾಲದಲ್ಲಿ ಅಲ್ಲಿ ಪೂಜ್ಯರು ವಿಜಯರಾಘವರ ಅವರ ಹೆಸರ ಮೇಲೆ ಶರತ್ಕಿನ್ನ ಪಡ್ವಟ್ ನಾಯರ್ ಸರ್ ಎಷ್ಟೋ ಭಕ್ತಿಪೂರ್ವಕವಾಗಿ ಎಲ್ಲರೂ ಒಂದು ಸಹಾಯ ಸಹಕಾರದಿಂದ ಗೋಪುರ ಒಂದು ದಿವ್ಯವಾದ ಬರ್ತಾ ಇದೆ. ಮೊನ್ನೆ ಹೋಗಿ ನೋಡಿದೆ, ಒಂಥರ ಖುಷಿ ಆಗುತ್ತೆ. ನಮ್ಮೂರಿನಲ್ಲಿ ಇದು ಆಗ್ತಾ ಇದೆಯಲ್ಲ ಅಂತ, ಅದು ನಮ್ಮ ಕಾಲದಲ್ಲಿ ಆಗ್ತಾ ಇದೆಯಲ್ಲ ಅಂತ. ಸೊ ಅದ್ರ ಜೊತೆಗೆ ಕೆಲವೊಂದು ಬೆಲ್ಲಿ ರಥಂತೆ ಅವು ಸುಮಾರು ಒಂದು ಆಗ್ತಾ ಇದ್ದಾವೆ. ಸೊ ಕಂಪ್ಲೀಟ್ ಮೇಕ್ ಓವರ್ ಆಗಿ ಒಂದು ದೊಡ್ಡ ದೇವಸ್ಥಾನ ಜೊತೆಗೆ ಕಾಂಪೀಟ್ ಮಾಡೋ ಅಷ್ಟು ಒಳ್ಳೆ ಒಂದು ಭವ್ಯವಾದ ಒಂದು ಕಟ್ಟಡ. ಎಲ್ಲರ ಜನರ ಸಹಾಯ ಸಹಕಾರ, ಹಿರಿಯರು ಎಲ್ಲರೂ ಇದ್ದಾರೆ. ಪೂಜ್ಯರು ಅದಕ್ಕೆ ಪ್ರೆಸಿಡೆಂಟ್ ಆಗಿನೂ ಅವರು ಒಂದು ಇದನ್ನಲ್ಲಿ ನಡೀತಾ ಇದೆ. ಸೊ ನಾವು ಸಹಿತ ಇಲ್ಲಿ ಹಾಸ್ಪಿಟಲ್ ದೇವರ ಒಂದು ಕೃಪೆಯಿಂದ ನಡೀತಾ ಇದೆ. ಆದ್ರೆ ಈಗ ಸೇವೆ ಮಾಡೋ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಸೊ ಹಂಗಾಗಿ ನಾವು ಕೇಳಿದಾಗ ನಮ್ಗೆ ಅಲ್ಲಿ 3ರಿಂದ 10ನೇ ತಾರೀಕು ತನಕ 11ನೇ ತಾರೀಕು ತನಕ ನಡೀತಾ ಇರೋ ಒಂದು ಕಾರ್ಯಕ್ರಮದಲ್ಲಿ ನಾವು ವೈದ್ಯಕೀಯ ಸೇವೆಯನ್ನು ಅಲ್ಲಿ ಉಚಿತವಾಗಿ ಬಂದವರಿಗೆ ಮೆಡಿಸಿನ್ಸ್ ಇರ್ಬೋದು, ವೈದ್ಯಕೀಯ ಸೇವೆ ಇರ್ಬೋದು, ನರ್ಸಿಂಗ್ ಸೇವೆ ಇರ್ಬೋದು, ನಾವು ತುಂಬಾ ಭಕ್ತಿಪೂರ್ವಕವಾಗಿ ಮಾಡ್ತೀವಿ. ಅದ್ರ ಜೊತೆಗೆ ಅನ್ನದಾನ ಮಾಡ್ತಾ ಇದ್ದಾಗ ಸಹಿತ ನಮ್ಮ ಸ್ಟಾಫ್ ಎಲ್ಲರೂ ಅಂದಿದ್ದಾರೆ ನಾವು ಹೋಗಿ ಒಂದ್ ದಿವಸ ಸೇವೆ ಮಾಡುವಂತ. ಇತ್ತೀಗ ಮೊನ್ನೆ ಸಹಿತ ನಾವು ಮೀಟಿಂಗ್ ಮಾಡಿದಾಗ ಈ ನಡಕ್ಕೆ ಸಹಿತ 3 ತನಕ ಯಾಕೆ ಕಾಯ್ಬೇಕು, ನಡಕ್ಕೆ ಸಹಿತ ನಾವು ಹೋಗಿ ಒಮ್ಮೆ ಸೇವೆ ಮಾಡುವ ಅಂತ ಅಂದಿದ್ದಾರೆ. ಸೊ ಸುಮಾರು ಮಂದಿ ಹೆಸರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತುಂಬಾ ಸಂತೋಷವಾದ ವಿಷಯ, ಪೂಜ್ಯರ ಒಂದು ಅನುಮತಿ ತಗೊಂಡು ನಾವೆಲ್ಲ ಸ್ಟಾಫ್ ಸ್ವಲ್ಪ ನಮ್ಮ ಅವ್ರ ಕೈಯಿಂದ ಆದಿದ್ದು ನಾವು ಮಾಡಿ ಸ್ವಲ್ಪ ಸುಮಾರು ಹಣ ಆಗಿದೆ. ಅದು ಸಹಿತ ನಮ್ಮ ಒಂದು ಸಣ್ಣ ಒಂದು ರೀತಿನಲ್ಲಿ ಅವರ ಪಾದಕ್ಕೆ, ಜನಾರ್ದನ ಸ್ವಾಮಿ ಪಾದಕ್ಕೆ ನಾವು ಸಮರ್ಪಿಸ್ತಾ ಇದ್ದೀವಿ. ಅದು ನಾನು ಮಾಡಿದ್ದೀನಿ. ಬಟ್ ನಮ್ಮ ಹೆಮ್ಮೆ ಏನಂದ್ರೆ ಸ್ಟಾಫ್ ಎಲ್ಲರೂ ನಾವು ಮಾಡ್ತೀವಿ ಅಂತ. ಮೊದಲು ನಾವು ಅಟೆಂಡರು ಅಕ್ಕನವರು ಬೇಡ ಪಾಪ ಅವ್ರಿಗೆ ಅಂತ ಅನ್ಕೊಂಡ್ವಿ, ಬಟ್ ಅವರು ಬಿಟ್ಟಿಲ್ಲ, ನಾವು ಭಾಗಿಯಾಗ್ತೀವಿ ಅಂತಂದು ಅವರು ಸಹಿತ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು ಸೈಜಬಲ್ ಅಮೌಂಟ್ ಆಗಿದೆ. ಮೋಸ್ಟ್ಲಿ 4ನೇ ತಾರೀಕು ಅಥವಾ 5ನೇ ತಾರೀಕು ನಾವು ಅದನ್ನು ಸ್ವಾಮಿ ಒಂದು ಸೇವೆಯಲ್ಲಿ ಅವ್ರ ಪಾದದಲ್ಲಿ ಇಟ್ಟು ಅವರ ಒಂದು ಆಶೀರ್ವಾದವನ್ನು ಬೇಡ್ಕೊಂತೀವಿ. ನೀವು ಅದರ ಜೊತೆಗೆ ನಿಮ್ಮ ಸಿಬ್ಬಂದಿಗಳೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಮೊತ್ತವನ್ನ ಅರೌಂಡ್ 2 lakhs ತನಕ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ. ಅದನ್ನು ಅವ್ರ ಸೇವೆಗೆ ಕೊಡ್ತಾ ಇದ್ದೀವಿ. ಒಂದು ವಿಚಾರವನ್ನ ನೀವು ಕೂಡ ಮೆನ್ಷನ್ ಮಾಡಿದ್ರಿ, ಚಿಕ್ಕ ಕೆಲಸದಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಅವರೇ ವಾಲಂಟರಿ ಆಗಿ, ಹೌದು, ಖುಷಿಯಿಂದ ವೈಯಕ್ತಿಕವಾಗಿ ಸಹ ಇಷ್ಟದಿಂದ ಅದ್ರ ಜೊತೆಗೆ ನಾವು ಸೇವೆ ಸಹಿತ ಮಾಡುವ ಅಂತ ಇದ್ದಾರೆ ಜನರು. ಅದು ನಮ್ದು ಹಬ್ಬ. ನಮ್ಮ ಹಾಸ್ಪಿಟಲ್ ಇಲ್ಲಿಂದ ನೋಡಿದ್ರೆ ಟೆಂಪಲ್ ಕಾಣುತ್ತೆ, ಅದು ನಮ್ಮ ಒಂದು ಸೌಭಾಗ್ಯ. ಯಾಕಂದ್ರೆ ದೇವರ ಒಂದು ಕೃಪೆ ಇಲ್ಲಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ಅಂಡ್ ಸ್ಪೆಷಲಿ ಹಾಸ್ಪಿಟಲ್ ಅಂತ ಇದ್ರಲ್ಲಿ ದೇವರ ಕೃಪೆ ಜಾಸ್ತಿ ಬೇಕು. ಯಾಕಂದ್ರೆ ಎಷ್ಟೋ ಮಂದಿ ಏನೋ ಕಾಯಿಲೆ ಅಂತ ಇರ್ತಾರೆ. ನಾನು ಇತ್ತೀಗ ಸುಮಾರು ಮಂದಿ ದೊಡ್ಡ ಡಾಕ್ಟರ್ದು ಇಂಟರ್ವ್ಯೂ ನೋಡಿದ್ದೀನಿ. ಅವ್ರು ಅನ್ಕೊಂತಿದ್ದಾರೆ, ನಾವು ಯಾವತ್ತಿನ ದಿವಸ ದೇವರ ಒಳ್ಳೆ ಪೂಜೆ ಮಾಡಿ ಆಪರೇಷನ್ ಹೋಗಿದ್ದೀವೋ ಅವು ಕಷ್ಟದ ಸಹಿತ ಚೆನ್ನಾಗಾಗಿದ್ದೀವಿ, ನಾವು ಏನು ದೇವರು ದೊಡ್ಡ ಅಂತ ಹೋಗಿದ್ದೀವೋ ಸುಲಭವಾದ ಸಹಿತ ನಾವು ಮಾಡೋಕ್ಕಾಗಿಲ್ಲ ಅಂತ. ಸೊ ಅದರಿಂದ ನಮ್ಗೆ ಗೊತ್ತಾಗೋದೇನೆಂದ್ರೆ ದೇವರ ಕೃಪೆ ನಮ್ಗೆ ಬೇಕೇ ಬೇಕು ನಮ್ಮ ಒಂದು ಸರ್ವಿಸ್ ಸೆಕ್ಟರ್ನಲ್ಲಿ, ಹಾಸ್ಪಿಟಲ್ ಸರ್ವಿಸ್ ಸೆಕ್ಟರ್ನಲ್ಲಿ. ಸೊ ಅದಕ್ಕೆ ನಾವು ಮಾಡ್ತಾ ಇರೋದು ಅದೇ, ಹಾಸ್ಪಿಟಲ್ಗೆ ಒಳ್ಳೆ ಇದು ಬರಲಿ, ಬಂದವ್ರಿಗೆ ಬೇಗ ಅವ್ರಿಗೆ ವಾಸಿಯಾಗಿ ಹೀಲ್ ಆಗಿ ಅವರು ಒಳ್ಳೆ ಒಂದು ಸ್ವಸ್ಥವಾಗಿ ಅಂದರೆ ಹೆಲ್ದಿಯಾಗಿ ಸಂತೋಷದಿಂದ ಕಡಿಮೆ ದರದಲ್ಲಿ. ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಈಗ ನೋಡ್ತೀರಿ ಪೂಜ್ಯರು ಎಷ್ಟು ದೊಡ್ಡ ಮನಸ್ಸಂದ್ರೆ ಡಯಾಲಿಸಿಸ್ ಫ್ರೀ ಮಾಡಿದಾರಲ್ಲ, ಅವರು ನೋಬಡಿ ಕ್ಯಾನ್ ಟೇಕ್ ಸಚ್ ಎ ಡಿಸಿಷನ್. ಇಂಥ ಊರಲ್ಲಿ
ಆಲ್ಮೋಸ್ಟ್ 1,30,30,000 1,50,00,000 ಖರ್ಚಾಗುತ್ತೆ ನಮ್ಮ ಎಸ್ಟಿಮೇಷನ್ ಪ್ರಕಾರ ಪ್ರತಿ ವರ್ಷ. ಅದನ್ನು ನಮ್ಮ ಡಯಾಸಿಸ್ ನೋಡಿದ್ರೆ 5 ಸ್ಟಾರ್ ಹೋಟೆಲ್ ಇದ್ದಂಗೆ ಇರುತ್ತೆ. ನಮ್ಮ ಫ್ರೆಂಡ್ಸ್ ಎಷ್ಟೋ ಮಂದಿ ಫಾರಿನ್ ನಲ್ಲಿ ಹಾಸ್ಪಿಟಲ್ ಸೆಕ್ಟರ್ನಲ್ಲೇ ಕೆಲಸ ಮಾಡೋರು ಬಂದ್ರೆ ಆಶ್ಚರ್ಯ. ಅಲ್ಲಿ ನಾವು ಕೊಡೋದು ಸೋನಿ ವೈರ್ಲೆಸ್ ಹೆಡ್ಫೋನ್ಸ್. ಅವ್ರು ಪೂಜಾರಂದ್ರು ಎಷ್ಟು ಗಂಟೆ ಆಗುತ್ತೆ ಜನಾರ್ದನ್? ಅಲ್ಲಿ 4 ಗಂಟೆ ಆಗುತ್ತೆ ಸ್ವಾಮಿ. 4 ಗಂಟೆ ಏನ್ ಮಾಡ್ತಾರೆ ಅವ್ರು? ಸುಮ್ಮನೆ ಇಲ್ಲ, ಅವ್ರಿಗೆ ಒಬ್ಬೊಬ್ರು ಒಂದೊಂದು ಟಿವಿ ಕೊಡಿ, ಎಲ್ಲ ಚಾನಲ್ ಬರೋ ಥರ ಮಾಡಿ, ಅವ್ರಿಗೆ ಏನು ಚಾನಲ್ ಬೇಕಾದ್ರು ನೋಡಲಿ, ಪ್ಲಸ್ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ಲಾರ್ದು. ಸೋನಿ ಅದು ನಾರ್ಮಲ್, ನಾವು ಫ್ಲೈಟ್ನಲ್ಲೇ ಇಷ್ಟು ದುಡ್ಡು ಇಟ್ಟು ಹೋದ್ರೆ ನಾರ್ಮಲ್ ಫೋನ್ ಕೊಡ್ತಾರೆ, ಒಮ್ಮೆ ಯೂಸ್ ಮಾಡಿ ಬಿಸಿ. ಆದರೆ ಬಿಸ್ನೆಸ್ ಕ್ಲಾಸ್ನಲ್ಲಿ ಮಾತ್ರ ಸೋನಿ ಕೊಡ್ತಾರೆ ಫ್ಲೈಟ್ನಲ್ಲಿ. ಅಂಥದ್ದು ಇಲ್ಲಿ ನಮ್ಮ ಸೋನಿ ಆದರೆ ಅದು ಸ್ಟೆರೈಲ್, ಅಂದರೆ ಸ್ಟೆರೈಲ್ ಆಗಿ ಬರುತ್ತೆ CSSD ನಲ್ಲಿ. ಅದು ಒಬ್ಬರು ಯೂಸ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಅದು ಹೋಗಿ ಸ್ಟೆರೈಲ್ ಆಗಿ ಬರುತ್ತೆ. ಸೊ ಸೆಟ್ಸ್ ರೆಡಿ ಇರ್ತವೆ. ಸೊ ಪ್ಲಸ್ ಬಂದವ್ರಿಗೆ ಅಲ್ಲೇ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಲೇಡೀಸ್ಗೆ ಜೆಂಟ್ಸ್ಗೆ ಸಪ್ರೇಟ್ ಮಾಡಿದ್ದಾರೆ. ಲೈಬ್ರರಿ ಇದೆ. ಅದು ಪೂಜೆಗೆ ಮಾತ್ರ ಸಾಧ್ಯ. ಅಂದರೆ ಒಂದು ಹಾಸ್ಪಿಟಲ್ನಲ್ಲಿ ಇಂಥದ್ದು ಆಗ್ತಾ ಇದ್ದಾಗ ಈ ಟೈಮ್ನಲ್ಲಿ ಇದು ಒಂದು ಜನಾರ್ದನ್ ಸ್ವಾಮಿ ಟೆಂಪಲ್ನು ಆಗ್ತಾ ಇರೋದು ನಮಗೆ ತುಂಬ ಪುಣ್ಯ ಅನಿಸ್ತಾ ಇದೆ. ನಾವು ಆದಷ್ಟು ನಮ್ಮ ಕಡೆಯಿಂದ ಏನು ನಾವು ಸೇವೆ ಮಾಡೋಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಟೈಮ್ ಮುಗಿದ್ರೆ ಮತ್ತೆ ಆ ಅವಕಾಶ ನಮಗೆ ಸಿಗಲ್ಲ. ಸೊ ಹಂಗಾಗಿ ನಮ್ಮ ಸ್ಟಾಫ್ ಎಲ್ಲ ದೇ ಆರ್ ಫುಲ್ಲಿ ಪಂಪ್ಡ್ ಅಪ್, ದೇ ಆರ್ ಫುಲ್ಲಿ ಏನಂದ್ರೆ ಒಂದು ಭಕ್ತಿ ಭಾವದಿಂದ ಇದ್ದಾರೆ. ಖುಷಿ ಆಗುತ್ತೆ. ನಮ್ಮ ಸ್ಟಾಫ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಜೊತೆಗೆ ಶ್ರಮದಾನ ಮಾಡ್ಲಿಕ್ಕಿದ್ರಿ ಅಲ್ಲಿ 9 ದಿನಗಳ ಕಾಲ ಈ ವೈದ್ಯಕೀಯ ಸೇವೆ ಕೂಡ ಇರುತ್ತೆ, ಆಂಬುಲೆನ್ಸ್ ಎಲ್ಲ ಇರುತ್ತೆ. ಎಸ್, ನನಗೆ ಒಂದ್ ದಿವಸ ಅನ್ನ ದಾಸೋಹದಲ್ಲಿ ಸಹಿತ ನಾವು ಅಲ್ಲಿ ಬಡ್ಸಕ್ಕೆ ನಮ್ಮ ಸುಮಾರು ಮಂದಿ ಹೆಸರು ಕೊಟ್ಟಿದ್ದಾರೆ. ನಾವು ಅದಕ್ಕೆ ಸಹಿತ ಬರ್ತೀವಿ. ಈ ನಡಕ್ಕೆ ಅದಕ್ಕೆ 3ನೇ ತಾರೀಕು ಮುಂಚೆ ಸಹಿತ ನಾವು ಅಲ್ಲಿ ನಾವು ಸೇವೆ ಮಾಡಕ್ಕೆ, ಕಸ ಉಳಿಸ್ಬೋದು, ಅಲ್ಲಿ ಏನೇ ಮಾಡಕ್ಕೆ ತಯಾರಿದ್ದೀವಿ, ಶ್ರಮದಾನಕ್ಕೆ ತಯಾರಿದ್ದೀವಿ, ಸೇವೆ. ಸಾಮಾನ್ಯವಾಗಿ ಜನಾರ್ದನ್ ಸರ್ ಆರೋಗ್ಯ ವಿಭಾಗದಲ್ಲಿ ಇದ್ರೂ ಕೂಡ ದೇವರ ಭಕ್ತಿ ಜಾಸ್ತಿ. ಜನಾರ್ದನ ಸ್ವಾಮಿ ದರ್ಶನ ಮಾಡ್ತಾ ಇರ್ತೀವಿ ಸಂದರ್ಭದಲ್ಲೆಲ್ಲ ಸಂದರ್ಭ ಸಿಕ್ಕಾಗ ಮಾಡ್ತಾ ಇರ್ತೀರಿ? ಅಯ್ಯೋ ಡೆಫಿನೆಟ್ಲಿ. ಯಾಕಂದ್ರೆ ಹತ್ರ ಅದೇ ಅಂತೀನಿ, ಅಲ್ಲಿ ಆ ಕಡೆ ಶಿವ ಈ ಕಡೆ ವಿಷ್ಣು ಇದ್ದಾರೆ, ಇಬ್ಬರೂ ಬೇಕು ನಮಗೆ. ಸೊ ನಾವು ಟೈಮ್ ಇದ್ದಾಗ ಡೆಫಿನೆಟ್ಲಿ ಯಾವಾಗಾರ ಒಮ್ಮೊಮ್ಮೆ ಮನುಷ್ಯರಲ್ಲ, ಒಮ್ಮೆ ಸ್ವಲ್ಪ ಡಿಪ್ರೆಷನ್ ಬರ್ತಾ ಇರ್ತವೆ. ಇದ್ದಾಗ ಸ್ವಾಮಿ ಕಡೆ ಹೋಗಿ ಶಕ್ತಿ ಕೊಡೋಕ್ಕೆ ಪೂಜ್ಯರು ಈ ಹಾಸ್ಪಿಟಲ್ ಎದಕ್ಕೋಸ್ಕರ ಕಟ್ಟಿದ್ದಾರೆ, ಆ ಒಂದು ನೆಟ್ಟಿನಲ್ಲಿ ನಡೆಯೋ ಒಂದು ಶಕ್ತಿ ಕೊಡಿ ಸ್ವಾಮಿ, ಆ ಒಂದು ನನಗೆ ಬುದ್ಧಿ ಕೊಡಿ ಅಂತ ಇಲ್ಲಿ ಅಲ್ಲಿ ಸೂರ್ಯ ಟೆಂಪಲ್ಗೆ ಜಾಸ್ತಿ ಅಲ್ಲಿನೂ ಹೋಗ್ತಾ ಇರ್ತೇನೆ. ಅಲ್ಲಿ ಹೋಗ್ತೀನಿ, ಇಲ್ಲಿ ಮಂಜುನಾಥ ಸ್ವಾಮಿ ಅಂತೂ ಜಾಸ್ತಿ ಹೋಗ್ತೇನೆ, ಬೇಡ್ಕೊತೀನಿ ನನಗೇನಂದರೆ ಆ ಶಕ್ತಿ ಕೊಡಲಿ. ಅಲ್ಟಿಮೇಟ್ಲಿ ಪೂಜ್ಯರ ಒಂದು ಆಶಯ ಏನಿದೆ ಅದನ್ನು ನೆರವೇರಿಸೋ ಒಂದು ನನಗೆ ಶಕ್ತಿ ಕೊಡಲಿ ಅಂತ ಬೇಡ್ಕೊತೀನಿ. ನನ್ನ ಅದೃಷ್ಟ ಏನಂದರೆ ನಮ್ಮ ಸ್ಟಾಫ್ ಸಹಿತ ಚೆನ್ನಾಗಿ ಎಲ್ಲ ಕೋಪ್ರೇಟ್ ಮಾಡ್ತಾ ಇದ್ದಾರೆ, ಅರ್ಥ ಮಾಡ್ಕೊತಾ ಇದ್ದಾರೆ. ನಿಮ್ಮಂಥವರೆಲ್ಲ ಒಳ್ಳೆಯ ಜನ ಇದ್ದಾರೆ ಸುತ್ತಮುತ್ತ. ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಇಲ್ಲಿ ಇತ್ತೀಚೆಗೆ ಅಲ್ಲಿಗೆ ದೇವಸ್ಥಾನದ ಗೋಪುರ ನಡೆಯುವಂತ ಸಂದರ್ಭದಲ್ಲಿ, ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಭೇಟಿ ಕೊಟ್ರಿ. ಬ್ರಹ್ಮಕಲಶೋತ್ಸವದ ಸಕಲ ಸಿದ್ಧತೆಗಳು ನಡೀತಾ ಇದೆ, ಆ ಸಂದರ್ಭದಲ್ಲಿ ಭೇಟಿ ಕೊಟ್ರಿ. ಏನ್ ಅನ್ನಿಸ್ತಾ? ಅಯ್ಯೋ, ಅಲ್ಲಿ ಎಂತ ಅಂದ್ರೆ ಏನೋ ಮಾಡ್ಬೇಕಂತ ಮಾಡೋದಕ್ಕಿಂತ ಅಲ್ಲಿ ಒಂದು ಭಕ್ತಿ, ಒಂದು ನೂತನತ್ವ, ಅಂದ್ರೆ ಇನ್ನೂ ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಇರ್ಲಿ ಅಂತ. ದುಡ್ಡು ಖರ್ಚುಕ್ಕಿಂತ ಅಲ್ಲಿ ಒಂದು ಭಕ್ತಿ, ನಾವು ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕಂತ. ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ಯು ಹ್ಯಾವ್ ಅ ಪ್ಯಾಷನ್. ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ, ಅದು ಇಲ್ಲ ಅಂದ್ರೆ ಇಲ್ಲ. ಸೊ ಅಲ್ಲಿ ನನಗೆ ತುಂಬಾ ಲೈಕ್ ಆಗಿದ್ದು, ಅಲ್ಲಿ ಗೋಪುರ ಅಂತೂ ತುಂಬಾ ಭವ್ಯ ಆಗಿದೆ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಒಮ್ಮೆ ಇನ್ನು ಕಲರಿಂಗ್ ಎಲ್ಲ ಆದ್ಮೇಲೆ ಅದು ಇನ್ನೂ ಮತ್ತಷ್ಟು ಚೆಂದ ಕಾಣುತ್ತೆ. ಮತ್ತೆ ಒಳಗೆ ಹೋದಾಗ ಈ ಕಡೆ ಎಲ್ಲ ಜನರು ಕೂಡಾಕೆ ಆಗ್ಲಿ ಅದಕ್ಕಾಗಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಈ ವುಡ್ ವರ್ಕ್ ಅಂತೂ ಅಂದ್ರೆ ಇಟ್ಸ್ ನೆಕ್ಸ್ಟ್ ಲೆವೆಲ್ ನಲ್ಲಿ ಇದೆ. ಮತ್ತೆ ಒಳಗಡೆ ಸಹಿತ ಕಂಪ್ಲೀಟ್ ಪಿಲ್ಲರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಟೆಂಪಲ್ ಒಳಗಡೆ. ಕಲರಿಂಗ್ ಆಗ್ಲಿ ಅದರೊಂದು ಸೆಲೆಕ್ಷನ್ ಆಗ್ಲಿ ತುಂಬಾ ಬ್ಯೂಟಿಫುಲ್, ಅಂದ್ರೆ ಒಂಥರ ಆಸ್ಥೆಟಿಕ್ ಲುಕ್ ಇದೆ. ಟೆಂಪಲ್ ಎಲ್ಲ ಚಂದ ರಿನೋವೇಟ್ ಮಾಡಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಅನ್ನ ದಾಸೋಹ ಮಾಡೋ ಕಡೆನೂ ಹೋಗಿದೆ. ನಮ್ಮ ಇವರು ದಿನೇಶ್ ಕೋಟ್ಯನ್ ಸರ್ ಕರ್ಕೊಂಡು ಹೋಗಿದ್ರು ಜೊತೆಗಿದ್ದು. ಅಲ್ಲಿ ನೋಡ್ತೇನೆ
ಅಲ್ಲಿ ಎಷ್ಟು ಥಾಟ್ ಡೀಟೇಲ್ಸ್ಗೆ ಕೊಟ್ಟಿದ್ದಾರೆ ಅಂದ್ರೆ ಬಂದಿದ್ದ ಭಕ್ತರಿಗೆ ಕಷ್ಟ ಆಗಬಾರ್ದು, ಬಿಸಿಲಿರುತ್ತೆ ಅಂತಂದು ಅದು ನ್ಯೂ ಅಂತೆ ಒಂದು, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವರ್ಡ್ ಕನ್ನಡದಲ್ಲಿ, ಅದೊಂದು ಇದು ಎಲ್ಲಿಂದ ತರಿಸಿದ್ದಾರೆ ಅಡಿಕೆ ಮರದ ಮಾಡ ಸಮಥಿಂಗ್ ಅದನ್ನ ಹಾಕಿ ಮತ್ತೆ ಅದ್ರ ಮೇಲೆ ಒಂದು ಇದೇನು ಹಾಕ್ತಾರೆ, ಅದರಿಂದ ತುಂಬಾ ಕೂಲ್ ಇರುತ್ತೆ. ಮತ್ತೆ ಲೈಟಿಂಗ್, ಮತ್ತೆ ಆ ಕಡೆ ಅಡಿಗೆ ಸಹಿತ ಎಷ್ಟು ಥಾಟ್ಫುಲ್ ಆಗಿದೆ ಅಂದ್ರೆ ಡಿಟೇಲ್ಸ್ ಮಾಡಿದ್ದಾರೆ. ಅಂದ್ರೆ ಯಾರ ಒಂದ್ ವೇಳೆ ಅಡಿಗೆ ಮಾಡೋ ಇದು ಬೇರೆ, ಮತ್ತೆ ಅಲ್ಲಿಂದ ಇಲ್ಲಿ ಬಿಫೋರ್ ಸರ್ವಿಂಗ್ ಟು ದ ಮೇನ್ ಟೇಬಲ್ ಇದರಲ್ಲಿ ಬುಫೆ ತರ ಇಡ್ಕೊಂಡು ಅಲ್ಲಿ ಎಷ್ಟು ಮಂದಿ, ಅಲ್ಲಿ ಎಷ್ಟು ಮಂದಿ ಇರ್ಬೇಕು, ಇಲ್ಲಿ ಎಷ್ಟು ಮಂದಿ, ಎಲ್ಲ ಎವ್ರಿಥಿಂಗ್ ಫುಲ್ ಡಿಟೇಲ್ ಆಗಿ ಥಿಂಕಿಂಗ್ ಎಕ್ಸಿಕ್ಯೂಷನ್ ಮಾಡೋಕೆ ಎಲ್ಲ ತರ ಟೇಬಲ್ಸ್ ಇಟ್ರೆ ಮತ್ತೆ ಅದು ಸಾಯಂಕಾಲ ಆಚೆ ಈಚೆ ಆಗ್ತದೆ, ಪರ್ಮನೆಂಟ್ ಸ್ಟ್ರಕ್ಚರ್ ತರ ವುಡ್ ಇಂದ ಮಾಡಿದ್ದಾರೆ. ಅದಕ್ಕಿಂತ ನನಗೆ ಆಶ್ಚರ್ಯ ಆಗಿದ್ದು ಏನಂದ್ರೆ ತುಂಬಾ ಟಚಿಂಗ್ ವಾಸ್, ಒಂದ್ ವೇಳೆ ಏನಾರ ಊಟ ಮಾಡ್ಬೇಕು, ಏನೋ ಸ್ವಲ್ಪ ಕಾಯಿಲೆ ಬಂದ್ರೆ ಅವ್ರಿಗೂ ಸಹಿತ ಇಮಿಡಿಯೇಟ್ಲಿ ರೆಸ್ಟ್ ಮಾಡೋಕೆ ಒಂದು ಬೆಡ್ ಮಾಡಿದ್ದಾರೆ. ದಟ್ಸ್ ಅ ವಂಡರ್ಫುಲ್ ಥಾಟ್. ನಾನಂತೂ ಅಷ್ಟು ಡೀಟೇಲ್ ಆಗಿ ಥಿಂಕ್ ಮಾಡ್ತಾರ ಅಂತ ಆಶ್ಚರ್ಯ ಆಯ್ತು. ಚಂದ್ರಶೇಖರ್ ಅವರು ತುಂಬಾ ಅನುಭವ ಇದೆ ಇದರಲ್ಲಿ, ಅದು ಇದೆ. ಮತ್ತೆ ಐ ಕುಡ್ ಮೀಟ್ ಮೋಹನ್ ಸರ್ ಆಲ್ಸೋ. ಅವ್ರದಂತೂ ನನಗೆ ಆಶ್ಚರ್ಯ ಆಯ್ತಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಇದು ಶಿವಂದು ಅದು ಒಳ್ಳೆ ಸ್ಟ್ಯಾಚ್ಯೂ ಇಡ್ಬೇಕಂತ ಅನ್ಕೊಂಡಿದ್ದಾರೆ. ಆ ನಂತರ ಒಳಗಡೆ ಸಹಿತ ಅಮ್ಮನವ್ರದ್ದು ಒಂದು ಇದು ಇಟ್ಟು ಒಂದು ಭವ್ಯವಾಗಿ ಒಂದು ಇದರಾಗಿ ಮಾಡಿದ್ದಾರೆ. ಅಂದ್ರೆ ಏನೋ ಊಟ ಬರ್ತಾರೆ ಹೋಗ್ತಾರೆ ಅನ್ನೋಕ್ಕಿಂತ ಒಂದು ಡಿವೈನ್ ಟಚ್ ಕೊಡಕ್ಕೆ ಟ್ರೈ ಮಾಡಿದ್ದಾರೆ. ಇಟ್ಸ್ ಹ್ಯಾಟ್ಸ್ ಆಫ್ ಟು ಹಿಮ್ ಆಲ್ಸೋ. 100 ಕಂಬಗಳು ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಕಲರ್ ಸೆಲೆಕ್ಷನ್ ಚೆನ್ನಾಗಿದೆ. ಯಾವುದೋ ಒಂದು ಪೋಲ್ ಹಾಕೋದಕ್ಕಿಂತ ಒಂಥರ ಆಸ್ಥೆಟಿಕ್ ಲುಕ್ ಇದೆ. ಅಂದ್ರೆ ಅತಿಶಯೋಕ್ತಿ ಆಗಲ್ಲ, ಒಂದು ರಾಜಮೌಳಿ ಸೆಟ್ಟಿಂಗ್ ತರ ಒಂದು ಮೂವಿಗೆ ಹೋದ್ರೆ ಯಾವ ತರ ಅವರು ಒಂದು ಕಲ್ಪನೆ ಮಾಡ್ತಾರೋ ಆ ತರ ಮಾಡಿದ್ದಾರೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಒಂಥರ ನಾನು ಯಾವಾಗ ಅಂತೀನಿ, ಹೆಮ್ಮೆಯಿಂದ ಅಂತೀನಿ, ಇಲ್ಲೆಲ್ಲ ನಮ್ಮ ಊರಿಗೆ ಹೋದಾಗ ಅಂತೀನಿ, ಈ ಊರಿನಲ್ಲಿ ಇಂಥವರೆಲ್ಲ ಇರೋದು ನಮ್ಮ ಭಾಗ್ಯ. ಸರ್, ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ಈಗ ಶ್ರೀಕೃಷ್ಣ ಪಡ್ವಟ್ ನಾಯರ್ ಇದ್ದಾರೆ, ಅದಕ್ಕಿಂತ ಮುಂಚೆ ವಿಜಯರಾಘವ ಪಡ್ವಟ್ ನಾಯರ್ ಇದ್ದಾರೆ, ಅವ್ರ ಜೊತೆಗೆ ಯಾವ ರೀತಿಯ ಸಂಬಂಧ ಇತ್ತು? ನಾನು ಅವಾಗ ರೂಟ್ ಸಿಟಿ ಇಡಿ ಆಗಿದ್ದೆ. ನಮ್ಮ ಸುಧಾಕರ್ ಅಂತ ಇದ್ದಾರೆ ಅಲ್ಲಿ ಟ್ಯಾಕ್ಸಿ, ಅವರು ಒಮ್ಮೆ ನನಗೆ ಇಲ್ಲಿ ಒಂದು ಟೆಂಪಲ್ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು. ಆ ಟೆಂಪಲ್ ನೋಡಿದ ಕೂಡಲೇ ಎಲ್ಲ ಅದು ಕೇರಳ ಸ್ಟೈಲ್, ಇದು ನನಗೆ ತುಂಬಾ ಸಂತೋಷ ಆಯ್ತು. ಪ್ಲಸ್ ಜನಾರ್ದನ್ ಸ್ವಾಮಿ ಟೆಂಪಲ್ ಅಂದ ಕೂಡಲೇ ನ್ಯಾಚುರಲಿ ನನಗೆ ಒಂದು ಭಕ್ತಿಭಾವ ಜಾಸ್ತಿ ಆಯ್ತು. ಹೋದಾಗ ನನ್ನ ಅದೃಷ್ಟ ಅವತ್ತು ವಿಜಯರಾಘವ ಪೂಜ್ಯರು ಇದ್ರು ಟೆಂಪಲ್ ನಲ್ಲಿ. ಇವ್ರ ಪರಿಚಯ ಯಾಕೋ ಅವ್ರು ನೋಡಿದ ಕೂಡಲೇ ತುಂಬಾ ಭಕ್ತಿಭಾವ ಬಂತು. ಯಾಕಂದ್ರೆ ಅವ್ರ ಸೌಮ್ಯತೆ ಇರ್ಲಿ, ಅವರ ಸಿಂಪ್ಲಿಸಿಟಿ ಇರ್ಲಿ, ತುಂಬಾ ಫಸ್ಟ್ ಟೈಮ್ ನಾನು ನೋಡಿದ್ದು. ಅವ್ರ ಬಗ್ಗೆ ಕೇಳೋನು ಇದ್ದಿಲ್ಲ ನಾನು. ಫಸ್ಟ್ ಟೈಮ್ ಅವ್ರು ನೋಡಿದ ಕೂಡಲೇ ಒಂದು ಅವರ ಇತ್ತು ಅವ್ರ ಕಡೆ. ಇಮಿಡಿಯೇಟ್ಲಿ ಅವ್ರ ಕಾಲ್ ಮುಗಿದು ನಾನು ಅವ್ರ ಆಶೀರ್ವಾದ ತಗೊಂಡೆ. ಆ ನಂತರ ಅವ್ರ ಬಗ್ಗೆ ಸುಮಾರು ಕೇಳಿದೆ. ಅವರು ಈ ಊರಿನಲ್ಲಿ ಎಷ್ಟೋ ಮಂದಿ ಜೀವನ ಕಟ್ಟಿಕೊಟ್ಟಿದ್ದಾರೆ, ಎಷ್ಟೋ ಮಂದಿಗೆ ಎಷ್ಟೋ ದಾನ ಮಾಡಿದ್ದಾರೆ, ಅವರ ಒಂದು ಬದುಕಿನಲ್ಲಿ ಒಂದು ಬೆಳಕು ತಂದಿದ್ದಾರೆ ಅಂತ ಕೇಳಿ ತುಂಬಾ ನನಗೆ ಅಂದ್ರೆ ಮತ್ತಷ್ಟು ಅವ್ರ ಮೇಲೆ ಭಕ್ತಿಭಾವ ಜಾಸ್ತಿ ಆಯ್ತು. ನಾನು ಪೂಜ್ಯರಿಗೆ ಹೋಗಿ ಕೇಳಿದೆ ಈ ತರ ಭೇಟಿಗೆ. ಪೂಜ್ಯರು ಸಹಿತ ಅವ್ರ ಬಗ್ಗೆ ತುಂಬಾ ಗೌರವದಿಂದ ಅವರಾಗಿದ್ದಾರೆ. ಅವ್ರಿಗೆ ಹೆಲ್ತ್ ಸರಿಯಾಗಿ ಇದ್ದಾಗ ನಮ್ಮ ಹಾಸ್ಪಿಟಲ್ಗೆ ಬರ್ತಿದ್ರು. ಅವರು ಏನಂದ್ರು ಒಂದು ಮಾತು ಅಂತಿದ್ರು, ನಾನು ವಾರ್ಡ್ನಲ್ಲಿ ಹೋಗಿ ಅವರು ಸ್ಪೆಷಲ್ ಅವ್ರಿಗೋಸ್ಕರನೇ ಒಂದು ಸ್ಪೆಷಲ್ ರೂಮ್ ಇತ್ತು, ಅದು ಬೇರೆಯವ್ರಿಗೆ ಕೊಡೋದಿಲ್ಲ ರೂಮ್ಸು, ಅವ್ರಿಗೆ ಕೊಡ್ತಿದ್ವಿ. ಅವರು ಆ ರೂಮ್ನಲ್ಲಿ ಇದ್ದಾಗ ಅವ್ರು ಅಂತಿದ್ರು, ನನ್ಗೆ ಬೇರೆ ಗಿಮ್ಸಿ ಕಲ್ಸ್ಬೇಡಿ, STM ನಲ್ಲೇ ಇರ್ಬೇಕು, ನಾನು ಧರ್ಮಸ್ಥಳದೇ ಇರ್ಬೇಕು, ನಾನು ಬೇರೆ ಕಡೆ ನನ್ ಕಲ್ಸ್ಬೇಡಿ ಅಂತಿದ್ರು. ಅಂದ್ರೆ ಅವ್ರಿಗೆ ಪೂಜ್ಯರಂದ್ರೆ ಧರ್ಮಸ್ಥಳ ಅಂದ್ರೆ ಅಷ್ಟು ಒಂದು ಅಟ್ಯಾಚ್ಮೆಂಟು, ಗೌರವ ಭಾವ ಇತ್ತು. ಪೂಜ್ಯರು ಸಹಿತ ಅವ್ರು ಇಲ್ಲಿ ಅಡ್ಮಿಟ್ ಆದಾಗ ಪೂಜ್ಯರು ಸ್ವಯಂ ಆಗಿ ಬಂದು ಅವ್ರನ್ನು ಮಾತಾಡಿಸಿ ಹೋಗಿ ನನಗೆ ನೋಡಿ ಅವರು ಅತ್ಯಂತ ಇದು ಬೇಕಾದವರು, ನಾನು ಎಷ್ಟೋ ಇಲ್ಲಿ ಅವ್ರಿಗೂ ಅಷ್ಟೇ ಸ್ಥಾನ ಇದೆ, ಅವ್ರನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಜನಾರ್ದನ್ ಅಂತ ಅವರು ಯಾವಾಗ ನಮ್ಗೆ ಅಂತಿದ್ರು. ಸೊ ಅದು ಪೊಸಿಷನ್ ಬಿಟ್ರೆ, ಬಟ್ ಆಸ್ ಎ ಪರ್ಸನ್
ನಂದು MD ಆಗಿ ಅಂತಲ್ಲ, ಆಸ್ ಎ ಜನಾರ್ದನ್ ಐ ಯೂಸ್ ಟು ರೆಸ್ಪೆಕ್ಟ್ ಹಿಮ್ ಎ ಲಾಟ್. ಅಂದ್ರೆ ರೇರೆಸ್ಟ್ ಪರ್ಸನ್. ಅವ್ರ ಪರ್ಸನಾಲಿಟಿ ಆಗಲಿ, ಅವರ ಒಂದು ಮಾತುಕತೆ, ಐ ಥಿಂಕ್ ನನಗೆ ಗೊತ್ತಿದ್ದು ಅವ್ರು ಯಾರನ್ನೂ ಹರ್ಟ್ ಮಾಡಿರಕ್ಕಿಲ್ಲ ಜೀವನದಲ್ಲಿ, ಯಾರನ್ನೂ ಹರ್ಟ್ ಮಾಡಿರಕ್ಕಿಲ್ಲ. ಅಷ್ಟು ಒಂದು ಒಳ್ಳೆ ಒಂದು ಸ್ವಭಾವ ಇರೋರು. ಗ್ರೇಟ್ ಪರ್ಸನಾಲಿಟಿ, ರಿಯಲಿ ಗ್ರೇಟ್ ಪರ್ಸನಾಲಿಟಿ. ಅವ್ರಿಗೆ ತಕ್ಕಂತ ಈಗ ಅವರು ಮಗ ಸಹಿತ ಶರತ್ ಸರ್, ಪಡ್ವತ್ ನಾಯರ್ ಸರ್, ಅವ್ರ ತಕ್ಕಂತ ಅವರ ಏಜ್ಗೆ ಈಸ್ ವೆರಿ ಮ್ಯಾಚ್ಯೂರ್ಡ್ ಶರತ್ ಸರ್ಗೆ. ಅಂಡ್ ಈಕ್ವಲಿ ಅವ್ರ ಪ್ರಕಾರ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರು ಬ್ರಹ್ಮಕಲಶೋತ್ಸವದ ಅನೇಕ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡು ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು. 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅನ್ನೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.